ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಯುದ್ಧ ಭೂಮಿಯಿಂದ ತಾಯ್ನಾಡಿಗೆ ಕನ್ನಡಿಗರು ಮರಳಿದ್ದಾರೆ. ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿದ್ದಂಥ ಕನ್ನಡಿಗರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ವಿಮಾನದಲ್ಲಿ ಬೆಂಗಳೂರಿಗೆ ಸುಮಾರು 18 ಜನ ಕನ್ನಡಿಗರು ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದಾಗ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಇರಾನ್ ಇಸ್ರೇಲ್ ಯುದ್ಧ ಸ್ಥಿತಿಯ ಬಗ್ಗೆ ನ್ಯೂಸ್ ಫಸ್ಟ್ ಮಾಹಿತಿಯನ್ನು ಬಿತ್ತರಿಸಿತ್ತು. ಹೀಗಾಗಿ ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿದ್ದಂಥ ಒಟ್ಟು 18 ಜನ ಭಾರತೀಯರು ವಾಪಸ್ಸಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಅವರಿಗೆ ಸ್ವಾಗತ ಕೋರಲಾಯಿತು. ಈಗಾಗಲೇ ಇರಾನ್ ಹಾಗೂ ಇಸ್ರೇಲ್ನ ಮಧ್ಯೆ ರಣಭೀಕರ ಯುದ್ಧ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲ್ಗೆ ಹೋಗಿ 18 ಜನ ಸಿಕ್ಕಾಕೊಂಡಿದ್ರು. ಇಸ್ರೇಲ್ನಲ್ಲಿ ಅನೇಕ ಭಾರತೀಯರಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರಿದ್ದಾರೆ. ಆದರೆ ಈ ಯುದ್ಧದ ಭೀತಿಯ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿದ್ರು. ಈ ಹಿಂದೆಯೂ ಕೂಡ ಅನೇಕ ಬಾರಿ ಯುದ್ಧ ಆಗಿದೆ, ಇಲ್ಲ ಅಂತಲ್ಲ. ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್, ಗಾಜಾ ಪಟ್ಟಿ ಇದರ ಮೇಲೆಲ್ಲ ಯುದ್ಧ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ಇಷ್ಟೊಂದು ರಣಭೀಕರವಾಗಿರಲಿಲ್ಲ ಯುದ್ಧ. ಇಸ್ರೇಲ್ನ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಬಹಳ ಪ್ರಖರವಾಗಿ ಯಶಸ್ವಿಯಾಗಿ ಎಲ್ಲ ಮಿಸೈಲ್ಗಳನ್ನು ತಡೀತಾ ಇದ್ವು. ಯಾವುದೇ ಸಾವು ನೋವು ಸಂಭವಿಸ್ತಾ ಇರಲಿಲ್ಲ. ಆದರೆ ಈ ಬಾರಿ ಇರಾನ್ನ ಬಲಶಾಲಿಯಾದಂಥ ಮಿಸೈಲ್ಗಳು ಇಸ್ರೇಲ್ನ ಒಳಹೊಕ್ಕಿದ್ದಾವೆ, ಇಸ್ರೇಲ್ ನಗರಗಳ ಒಳಹೊಕ್ಕಿದ್ದಾವೆ, ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದ್ದಾವೆ. ಈ ಹಿನ್ನೆಲೆಯಲ್ಲಿ ಭಾರತೀಯರು, ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು, ಬಹಳ ಯಶಸ್ವಿಯಾಗಿ ವಾಪಸ್ಸಾಗಿದ್ದಾರೆ. ಭಾರತ ಸರ್ಕಾರದ ವತಿಯಿಂದಲೂ ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿರುವಂಥ ಭಾರತೀಯರನ್ನು ವಾಪಸ್ ಕರೆತರುವುದು, ಅದರ ಜೊತೆಗೆ ಇರಾನ್ನಲ್ಲಿ ಸಿಕ್ಕಾಕೊಂಡಿರುವಂಥ ಭಾರತೀಯರನ್ನು ವಾಪಸ್ ಕರೆತರುವಂಥ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಭಾರತ ಸರ್ಕಾರದ ಕಡೆಯಿಂದ. ಇದರ ಮಧ್ಯೆ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ನಟರಾಜೇಗೌಡರು ಕೂಡ ನೋಡ್ತಾ ಇದ್ದೀರಿ, ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಅವರನ್ನು ಕೂಡ ಮರಳಿ ಬಂದಂಥ ಕನ್ನಡಿಗರ ಜೊತೆ ನಮ್ಮ ಪ್ರತಿನಿಧಿ ಅಂಕಿತಾ ಮಾತನಾಡಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ದೇಶದ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಉದ್ವಿಗ್ನ ಪರಿಸ್ಥಿತಿ ಕೂಡ ಎದುರಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇಸ್ರೇಲ್ನಿಂದ ವಾಪಸ್ಸಾದಂತಹ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ವಾಪಸ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ ಈ ಕ್ಷಣ? ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇಂಟರ್ನ್ಯಾಷನಲ್ ವಾರ್ ನೋಡೋದು ಎಲ್ಲರ ಹಣೆಯಲ್ಲಿ ಬರ್ದಿರಲ್ಲ ಅನ್ಕೋತೀನಿ. ಸೊ ನಾವು ಯುದ್ಧ ಮಾಡದೇ ಇರ್ಬೋದು ಅಲ್ಲಿ ಹೋಗಿ, ಯುದ್ಧ ಬಂದಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಮೊದಲನೇ ದಿನ ಯಾವಾಗ ಅಲ್ಲಿ ಏರ್ಪೋರ್ಟ್ ಕ್ಲೋಸ್ ಆಯ್ತು, ಯುದ್ಧ ಶುರು ಆಯ್ತು ಅಂತ ಗೊತ್ತಾಯ್ತು, ಮನೆ ಕಾಣ್ತಾನೆ ಇರ್ಲಿಲ್ಲ, ಮನೆಯವ್ರು ಕಾಣ್ತಾನೆ ಇರ್ಲಿಲ್ಲ. ಇಷ್ಟು ಬೇಗ ನಾವು ಇಷ್ಟು ಸುರಕ್ಷಿತವಾಗಿ ವಾಪಸ್ ಬರ್ತೀವಿ ಅಂತ ಕೂಡ ಅನ್ಸಿರ್ಲಿಲ್ಲ. ಆದ್ರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂದ್ರೆ ದಿನ ದಿನ ಕಳೀತಾ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ, ನನಗೇನು ತೊಂದರೆ ಆಗಲ್ಲ. ಇಲ್ಲಿ ಆ ಸಿಸ್ಟಮ್ ಇದೆ, ಅವ್ರಾಗ್ಲೇ ನಮ್ಮ ಸುರಕ್ಷತೆಗೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ. ನಾವು ಮಾಡ್ಬೇಕಾಗಿರೋದು ಒಂದೇ, ಅವ್ರು ಹೇಳಿರೋ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ಬೇಕು. ಅದ್ ಮಾಡ್ತಾ ಹೋದ್ರೆ ನಮ್ಗೆ ಯಾವುದೇ ರೀತಿನೂ ಫಿಸಿಕಲ್ ಸೇಫ್ಟಿಗೆ ತೊಂದರೆ ಆಗೋದು ಚಾನ್ಸಸ್ ತುಂಬಾ ಕಮ್ಮಿ. ಸೊ ನಮ್ಗೆ ಆ ಸೇಫ್ಟಿ ನಮ್ಗಿದ್ರು ಕೂಡ ನಮ್ಮ ಮನೆಯವ್ರಿಗೆ ಇಲ್ಲಿ ಅದನ್ನ ತಲುಪಿಸೋದು ನಂಗೆ ಕಷ್ಟ ಆಗ್ತಿತ್ತು. ಮನೇಲಿ ನಂಗೆ 2 ಸಣ್ಣ ಮಕ್ಳಿದ್ದಾರೆ, ದಿನ ಕೇಳೋರು ಯಾವಾಗ ಬರ್ತಾರೆ ಅಂತ. ಹೇಳೋದು ಕಷ್ಟ, ಇಂಥ ದಿನನೇ ಬರ್ತೀನಿ ಅಂತ. ಆದ್ರೆ ಅದೇ ಹೇಳದ್ನಲ್ಲ, ಐರನಿ ಏನಂದ್ರೆ ನಾನಲ್ಲಿ ಸೇಫ್ ಆಗಿದ್ದೆ, ಆದ್ರೆ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇರ್ಲಿಲ್ಲ. ಸೊ ಈ 5 ದಿನದಲ್ಲಿ ನನಗಾಗಿ ತುಂಬಾ ಕಷ್ಟದ ಪರಿಸ್ಥಿತಿ ಅದೊಂದೇ, ಅವರನ್ನ ನಂಬಿಸೋದು. ಯಾವಾಗ ಹೋಗಿದ್ರಿ ಮತ್ತೆ ಯಾವ ಪರ್ಪಸ್ಗಾಗಿ ನೀವು ಹೋಗಿದ್ದು ಅಂತ ಹೇಳಿ? ನಾವು ಜೂನ್ 7ನೇ ತಾರೀಕು ಇಲ್ಲಿಂದ ಹೊರಟ್ವಿ. ನಾವು 18 ಜನದ ಗುಂಪು, 15 ಸಿವಿಕ್ ಲೀಡರ್ಸ್, ಆಮೇಲೆ 3 ಜನ ಕೋಆರ್ಡಿನೇಟರ್ಸ್ ಫ್ರಮ್ ಬಿಪ್ಯಾಕ್, ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂತ. ಇಸ್ರೇಲಿ ಕಾನ್ಸುಲೇಟ್ ಆಫ್ ಸೌತ್ ಇಂಡಿಯಾ ಅವರು ನಮ್ಮನ್ನ ಹೋಸ್ಟ್ ಮಾಡಿದ್ರು ಇಸ್ರೇಲಲ್ಲಿ. ಸೊ ನಾವು ಇಸ್ರೇಲ್ ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಗೆಸ್ಟ್ ಆಗಿ ಹೋಗಿದ್ವಿ. ಅಲ್ಲಿ ಅವರ ಸೈನ್ಸ್, ಟೆಕ್ನಾಲಜಿ, ಇನೋವೇಷನ್, ಸ್ಟಾರ್ಟ್ಅಪ್ ಕಲ್ಚರ್ ಇದನ್ನೆಲ್ಲ ಕಲ್ತು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅವರೆಲ್ಲ ಅದನ್ನ ಹೇಗ್ ಮಾಡ್ತಿದ್ದಾರೆ, ನಾವು ಅದನ್ನ ಕಲ್ತು ಬಂದು ಇಲ್ಲಿ ಸಿವಿಕ್ ಲೀಡರ್ಸ್ ಆಗಿ ಬೆಂಗಳೂರಿನಲ್ಲಿ ಏನಾದ್ರೂ ನಾವು ಪರಿಸ್ಥಿತಿ ಬದಲಾಯಿಸಬಹುದಾ, ಏನಾದ್ರು ಇಂಪ್ಲಿಮೆಂಟ್ ಮಾಡಬಹುದಾ, ಈ ಕಾರಣಕ್ಕೆ ಹೋಗಿದ್ವಿ. ನಮ್ ಟೂರ್ ತುಂಬಾ ಚೆನ್ನಾಗಾಗಿತ್ತು. ನಾವು ಹೊರಡೋ ದಿನ ಅಲ್ಲಿ ಏರ್ಪೋರ್ಟ್ ಶಟ್ ಆಯ್ತು. ಆದ್ರೆ ನಾ ಹೇಳ್ದಾಗೆ ಇಷ್ಟು ಬೇಗ ನಾವು ಮತ್ತೆ ಮನೆ ಸೇರ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ. ಸೊ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾರಿಗೆ ಅಂದ್ರೆ ನಮ್ಮ ಹೋಸ್ಟ್ಗೆ, ಆರ್ಲಿ ಮೇಡಮ್ ಅಂತ. ಅವರು ಬೆಂಗಳೂರಿನಲ್ಲಿ ಕಾನ್ಸುಲೇಟ್ ಜನರಲ್ ಫಾರ್ ಸೌತ್ ಇಂಡಿಯಾ, ಬಿಪ್ಯಾಕ್ ಅವ್ರ ತಂಡ ನಮ್ಮನ್ನ ಮಕ್ಕಳ ತರ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಇಂಡಿಯನ್ ಎಂಬಸಿ ಟೆಲ್ ಅವೀವ್ ನಲ್ಲಿ ತುಂಬಾ ಸಹಕಾರ ಕೊಟ್ಟರು. ಫಸ್ಟ್ ಸೆಕ್ರೆಟರಿ ಅಲ್ಲಿ ನಮ್ಮನ್ನ ಬಂದು 2 ಸತಿ ಭೇಟಿ ಮಾಡಿ ಹೋದ್ರು 5 ದಿವಸದಲ್ಲಿ. ಸುರಕ್ಷಿತವಾಗಿ ನಮ್ಮನ್ನ 2 ದೇಶಗಳು ದಾಟಿಸಿ
ಸೊ ಇದು ಮರಳಿದಂಥವರ ಮಾತು. ಅಂದರೆ ಇಸ್ರೇಲಲ್ಲಿ ಇದ್ದರೂ ಅಲ್ಲಿನ ಯುದ್ಧವನ್ನು ಕಣ್ಣಾರೆ ನೋಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಗಳು. ಕರ್ನಾಟಕದಲ್ಲಿ ಯುದ್ಧ ಅಂತ ಹೇಳಿದಾಗ ಈ ಹಿಂದೆ ಆಪರೇಷನ್ ಸಿಂಧೂರ ಆಯಿತು. ಆ ಸಿಂಧೂರ ಆದಾಗಲೂ ಕೂಡ ನಾವು ಅದನ್ನು ಕಣ್ಣಾರೆ ಕಂಡಿಲ್ಲ. ಯಾವುದೋ ಒಂದು ಪ್ರದೇಶಕ್ಕೆ, ಅದು ಕಾಶ್ಮೀರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದ್ದು. ಆದರೆ ಇವರು ಪ್ರತ್ಯಕ್ಷವಾಗಿ ಆ ಯುದ್ಧವನ್ನು ಕಂಡು ಬಂದಿದ್ದಾರೆ. ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ, ಅನಿಶ್ಚಿತತೆ. ಅದರಲ್ಲೂ ಕೂಡ ಸೇಫ್ ಆಗಿ ಮರಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.